ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಯಾರೆಲ್ಲ ವಿದ್ಯಾರ್ಥಿಗಳು SSP ಸ್ಕಾಲರ್ಶಿಪ್ ಮತ್ತು NSP ಸ್ಕಾಲರ್ಶಿಪ್ಗಾಗಿ ಅರ್ಜಿನ ಸಲ್ಲಿಸಿದ್ರ ಆ ಒಂದು ವಿದ್ಯಾರ್ಥಿಗಳಿಗೆ ತಮ್ಮ ಒಂದು SSP ಸ್ಟೇಟಸ್ ಅಲ್ಲಿ ತಮ್ಮ ಒಂದು SSP ಅಮೌಂಟ್ ಬಂದು ಶೋ ಆಗ್ತಾ ಇದೆ. ಬಟ್ NSP ಅಮೌಂಟ್ ಸ್ಟೇಟಸ್ ಬಂದು ಫೇಲ್ಡ್ ಅಂತ ಶೋ ಆಗ್ತಾ ಇದೆ. ಯಾರೆಲ್ಲ ವಿದ್ಯಾರ್ಥಿಗಳು SSP ಸ್ಕಾಲರ್ಶಿಪ್ ಮತ್ತು NSP ಸ್ಕಾಲರ್ಶಿಪ್ಗಾಗಿ ಅರ್ಜಿನ ಸಲ್ಲಿಸಿದ್ರ ಈ ಒಂದು ಎರಡು ಸ್ಕಾಲರ್ಶಿಪ್ಗಾಗಿ ಅರ್ಜಿನ ಸಲ್ಲಿಸಿದರೆ ಆ ಒಂದು ವಿದ್ಯಾರ್ಥಿಗಳಿಗೆ ಈ ರೀತಿ NSP ಸ್ಟೇಟಸ್ ಬಂದು ಫೇಲ್ಡ್ ಅಂತ ಶೋ ಆಗ್ತಾ ಇದೆ. ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಯಾಕೆ ಈ ರೀತಿ ಮೆಸೇಜ್ ಬಂದು ಶೋ ಆಗ್ತಾ ಇದೆ, NSP ಅಮೌಂಟ್ ಸ್ಟೇಟಸ್ ಬಂದು ಯಾಕೆ ಈ ರೀತಿ ಫೇಲ್ಡ್ ಅಂತ ಶೋ ಆಗ್ತಾ ಇದೆ ಅಂತ ಎಲ್ಲ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋಲಿ ನೋಡೋಣ. ಓಕೆ, ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದರೂ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಾಗುತ್ತೆ. ಓಕೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಹೌದು, ಯಾರೆಲ್ಲ ವಿದ್ಯಾರ್ಥಿಗಳು NSP ಸ್ಕಾಲರ್ಶಿಪ್ ಮತ್ತು SSP ಸ್ಕಾಲರ್ಶಿಪ್ ಈ ಎರಡೂ ಸ್ಕಾಲರ್ಶಿಪ್ಗಾಗಿ ಅರ್ಜಿನ ಸಲ್ಲಿಸಿದರೆ ಆ ಒಂದು ವಿದ್ಯಾರ್ಥಿಗಳಿಗೆ SSP ಅಮೌಂಟ್ ಸ್ಟೇಟಸ್ ಬಂದು ಎಲ್ಲ ನಾರ್ಮಲ್ ಆಗಿದೆ. ಬಟ್ NSP ಸ್ಟೇಟಸ್ ಬಂದು ಈ ರೀತಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ, ಈ ರೀತಿ ಫೇಲ್ಡ್ ಯೂಸರ್ ಈಸ್ ನಾಟ್ ವ್ಯಾಲಿಡ್ ಫಾರ್ ದ ಗಿವನ್ ಅಪ್ಲಿಕೇಶನ್ ID ಅವರ ಅಪ್ಲಿಕೇಶನ್ ID ಈಸ್ ನಾಟ್ ಫೌಂಡ್ ಇನ್ ಸಕ್ಸಸ್ ಕೇಸ್ ಅಂತ ಶೋ ಆಗ್ತಾ ಇದೆ. ಸೊ ಈ ರೀತಿ ಮೆಸೇಜ್ ನಿಮಗೆ ಯಾಕೆ ಶೋ ಆಗುತ್ತೆ ಅಂತ ನೋಡೋದಾದರೆ, ನೀವು ಎರಡು ಸ್ಕಾಲರ್ಶಿಪ್ಗಾಗಿ ಅರ್ಜಿನ ಸಲ್ಲಿಸಿರೋದ್ರಿಂದ ಇಲ್ಲಿ ವಿದ್ಯಾರ್ಥಿಗಳು ಈ ಒಂದು ಎರಡು ಸ್ಕಾಲರ್ಶಿಪ್ಗಾಗಿ ಅಪ್ಲೈನ ಮಾಡೋದಕ್ಕೆ ಎಲಿಜಿಬಲ್ ಇರ್ತಾರೆ. ಬಟ್ ಎರಡು ಸ್ಕಾಲರ್ಶಿಪ್ಪಿಂದ ಅಮೌಂಟನ್ನು ಪಡೆಯೋದಕ್ಕೆ ಇಲ್ಲಿ ಎಲಿಜಿಬಲ್ ಇರಲ್ಲ. ಸೊ ಇಲ್ಲಿ ಮೇನ್ ಆಗಿ SSP ಸ್ಕಾಲರ್ಶಿಪ್ ಅಮೌಂಟ್ ಏನಾದರೂ ನಿಮಗೆ ಕ್ರೆಡಿಟ್ ಆಗ್ತಾ ಇದ್ದರೆ ಈ ಒಂದು NSP ಸ್ಕಾಲರ್ಶಿಪ್ ಅಮೌಂಟ್ ಬಂದು ಯಾವುದೇ ಕಾರಣಕ್ಕೂ ಕ್ರೆಡಿಟ್ ಆಗಲ್ಲ. ಸೊ ನಿಮಗೆ ಇಲ್ಲಿ ಈ ಎರಡು ಸ್ಕಾಲರ್ಶಿಪ್ಗಾಗಿ ಅರ್ಜಿನ ಸಲ್ಲಿಸುವುದಕ್ಕೆ ಅವಕಾಶ ಇದೆ. ಬಟ್ ಎರಡು ಸ್ಕಾಲರ್ಶಿಪ್ಪಿಂದ ಅಮೌಂಟನ್ನು ಪಡೆಯುವುದಕ್ಕೆ ನಿಮಗೆ ಅವಕಾಶ ಇರಲ್ಲ. ಸೊ ಯಾರೆಲ್ಲ ವಿದ್ಯಾರ್ಥಿಗಳಿಗೆ SSP ಕಡೆಯಿಂದ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಆ ಒಂದು ವಿದ್ಯಾರ್ಥಿಗಳಿಗೆ ನೀವೇನಾದರೂ NSP ಮತ್ತು SSP ಅಪ್ಲೈ ಮಾಡಿದರೆ ಆ ಒಂದು ವಿದ್ಯಾರ್ಥಿಗಳಿಗೆ NSP ಕಡೆಯಿಂದ ಅಮೌಂಟ್ ಬರಲ್ಲ. ಎರಡು ಸ್ಕಾಲರ್ಶಿಪ್ಪಲ್ಲಿ ಕೇವಲ ಒಂದು ಸ್ಕಾಲರ್ಶಿಪ್ ಹಣ ನಿಮಗೆ ಬರುತ್ತೆ. ಅದು SSPದಾಗಿರಲಿ ಅಥವಾ NSPದಾಗಿರಲಿ. ಒಂದು ವೇಳೆ ನಿಮಗೆ NSP ಸ್ಕಾಲರ್ಶಿಪ್ ಅಮೌಂಟ್ ಏನಾದರೂ ಬಂದರೆ ನಿಮಗೆ SSP ಕಡೆಯಿಂದ ಅಮೌಂಟ್ ಬರಲ್ಲ. ಅಥವಾ ನಿಮಗೆ SSP ಕಡೆಯಿಂದ ಅಮೌಂಟ್ ಏನಾದರೂ ಬಂದರೆ ನಿಮಗೆ NSP ಕಡೆಯಿಂದ ಅಮೌಂಟ್ ಬಂದು ಬರಲ್ಲ. ಸೊ ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಈ ರೀತಿ ಫೇಲ್ಡ್ ಅಂತ ಶೋ ಆಗೋದಕ್ಕೆ ಮೇನ್ ರೀಸನ್ ಬಂದು ನಿಮಗೆ SSP ಅಮೌಂಟ್ ಕ್ರೆಡಿಟ್ ಆಗ್ತಾ ಇರೋದ್ರಿಂದ ಈ ಒಂದು NSP ಅಮೌಂಟ್ ಬಂದು ಫೇಲ್ ಆಗಿರುವಂಥದ್ದು. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಕ್ಲಿಯರ್ ಮಾಡೋದಿಷ್ಟೇ, ಈ ಒಂದು SSP ಮತ್ತು NSP ಸ್ಕಾಲರ್ಶಿಪ್ಗಾಗಿ ನೀವು ಅರ್ಜಿನ ಸಲ್ಲಿಸುವುದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಎಲಿಜಿಬಲ್ ಇರ್ತೀರ. ಬಟ್ ಎರಡು ಸ್ಕಾಲರ್ಶಿಪ್ ಹಣ ನಿಮಗೆ ಬರಲ್ಲ. ಇವೆರಡರಲ್ಲಿ ಕೇವಲ ಒಂದು ಸ್ಕಾಲರ್ಶಿಪ್ ಹಣ ನಿಮಗೆ ಬರುತ್ತೆ. ಸೊ SSP ಅಮೌಂಟ್ ಏನಾದರೂ ನಿಮಗೆ ಬರ್ತಾ ಇದ್ದರೆ ಈ ಒಂದು NSP ಸ್ಕಾಲರ್ಶಿಪ್ ಅಮೌಂಟ್ ಬಂದು ನಿಮಗೆ ಬರಲ್ಲ. ಸೊ ಐ ಹೋಪ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಮತ್ತು ಹಲವಾರು ವಿದ್ಯಾರ್ಥಿಗಳಲ್ಲಿ ತಮ್ಮ ಒಂದು ಅಮೌಂಟ್ ಕ್ರೆಡಿಟ್ ಆಗೋದ್ರಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆ ಅಂತ ಕಾಮೆಂಟ್ ಮಾಡ್ತಾ ಇದ್ದಾರೆ. ಸೊ NSP ಸ್ಕಾಲರ್ಶಿಪ್ಗಾಗಿ ಅರ್ಜಿನ ಸಲ್ಲಿಸಿರುವಂಥ ವಿದ್ಯಾರ್ಥಿಗಳು ತಮ್ಮ ಒಂದು ಅಮೌಂಟ್ ಕ್ರೆಡಿಟ್ ಆಗೋದ್ರಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಥವಾ ಏನಾದರೂ ಫೇಲ್ ಆಗಿದೆಯಾ ಮತ್ತು ಅಪ್ಲಿಕೇಶನ್ ಏನಾದರೂ ರಿಜೆಕ್ಟ್ ಆಗಿದೆಯಾ ಅಂತ ಹಲವಾರು ವಿದ್ಯಾರ್ಥಿಗಳು ಕಾಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ NSP ಕಡೆಯಿಂದ ನೀವು ಅಪ್ಲೈ ಮಾಡಿರುವಂಥ ಅಪ್ಲಿಕೇಶನ್ ಯಾವ ಅಪ್ಲಿಕೇಶನ್ ಇಲ್ಲಿ ರಿಜೆಕ್ಟ್ ಆಗಿಲ್ಲ. ಸೊ ನೀವು SSP ಕಡೆಯಿಂದ ಅಮೌಂಟನ್ನು ಪಡಿತಾ ಇರೋದ್ರಿಂದ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟಿಂದ NSP ಸ್ಕಾಲರ್ಶಿಪ್ ಅಮೌಂಟ್ ಬಂದು ನಿಮಗೆ ನೀಡ್ತಾ ಇಲ್ಲ. ಮೊದಲಿಂದನೇ ಈ ಒಂದು ಸ್ಕಾಲರ್ಶಿಪ್ ರೂಲ್ಸ್ ಇದೆ. ಕೇವಲ ಕೆಲವು ವಿದ್ಯಾರ್ಥಿಗಳಿಗೆ ಈ ಒಂದು ಇನ್ಫಾರ್ಮೇಷನ್ ಗೊತ್ತು, ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಈ ಒಂದು ಇನ್ಫಾರ್ಮೇಷನ್ ಗೊತ್ತಿಲ್ಲ. ಆದರೂ ಪರವಾಗಿಲ್ಲ. ಸೊ ನೀವೇನಾದರೂ SSP ಸ್ಕಾಲರ್ಶಿಪ್ಪಿಂದ ಅಮೌಂಟ್ ಏನಾದರೂ ಪಡಿತಾ ಇದ್ದರೆ ನಿಮಗೆ NSP ಸ್ಕಾಲರ್ಶಿಪ್ ಅಮೌಂಟ್ ಬಂದು ಕ್ರೆಡಿಟ್ ಆಗಲ್ಲ. ಇವೆರಡರಲ್ಲಿ ಕೇವಲ ಒಂದು ಸ್ಕಾಲರ್ಶಿಪ್ ಹಣವನ್ನು ನೀವು ಪಡಿತೀರ. ಓಕೆ, ಐ ಹೋಪ್ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ. ಚಾನಲ್ಗೆ ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗುಡ್ ಬೈ.